ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೇತ್ರ. ಈ ವಿಡಿಯೋ ಬಂದು ಶನಿವಾರ ಮತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಮತ್ತು ನನ್ನ ತಮ್ಮ ಮತ್ತು ನನ್ನ ಇಬ್ಬರು ಮಕ್ಕಳು ಕೂಡ ಮಾಗಡಿಗೆ ಹೋಗಿದ್ವಿ. ಸ್ವಲ್ಪ ಪರ್ಸ್ನಲ್ ಕಾರಣದಿಂದ ಟಿಫನ್ಗೆ ಅಂತ ನಾವು ಹೋಟೆಲ್ಗೆ ಹೋಗಿದ್ವಿ. ಟಿಫನ್ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಬನ್ನಿ ಹೋಟೆಲ್ನ ತೋರಿಸ್ತೀನಿ. ನೋಡಿ ಎಂಟ್ರೆನ್ಸ್ ಹೇಗಿದೆ ಅಂತ. ಹಾಗೆ ಹೋಗಿ ಕೂತ್ಕೊಂಡ್ವಿ. ಏನೇನು ಬೇಕು ಅಂತ ಎಲ್ಲ ಲಿಸ್ಟ್ ಮಾಡ್ಕೊಂಡು ನಾನು ದೋಸೆ ಚಟ್ನಿ ತಗೊಂಡೆ, ನನ್ನ ತಮ್ಮ ಇಡ್ಲಿ ತಗೊಂಡ, ನನ್ನ ಮಗನೂ ಕೂಡ ದೋಸೆ ತಗೊಂಡ, ನನ್ನ ತಮ್ಮ ಹಾಫ್ ರೈಸ್ ತಗೊಂಡು ಹಾಗೆಯೇ ಇಬ್ಬರೂ ಕೂಡ ಕಾಫಿ ಕುಡ್ಕೊಂಡು ಮನೆಗೆ ಬಂದ್ವಿ. ಹಾಗೆ ನಮ್ಮ ಮಾವರ ಮನೆಗೂ ಕೂಡ ಹೋಗಿದ್ವಿ. ಎಲ್ಲರೂ ಕೂಡ ಕ್ಯಾರಮ್ ಆಡ್ತಾ ಇದ್ದೀವಿ ನೋಡಿ. ಎಲ್ಲ ಆಯ್ ಮಾಡಿ ಇಲ್ಲಿ ನಮಗೂ ಎತ್ಕೊಬಿಟ್ಟರು ಸೈಡ್ ಮೋಸ್ತ ನನ್ನ ಮಗನು ತೊರೆ ಪಾನೆ ಹೊಡಿತಾವ್ರೆ ಇವಾಗ. ಹಾಯ್ ಮಾಡಿ ವರ್ಷಿಣಿ, ಹಾಯ್ ಅಂತ. ಹಾಗೆಯೇ ದೇವಸ್ಥಾನದಲ್ಲಿ ಹಲಸಿನ ಹಣ್ಣಿನ ಪ್ರಸಾದ ಕೊಟ್ಟಿದ್ರು. ಎಲ್ಲ ಟೀ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಎಲ್ಲರೂ ಕೂತ್ಕೊಂಡು ಹಲಸಿನ ಹಣ್ಣಿನ ಪ್ರಸಾದನ ತಿಂದ್ಕೊಳ್ತಾ ಇದ್ದೀವಿ ನೋಡಿ. ಫ್ಯಾಮಿಲಿ ಎಲ್ಲ ಸೇರಿಕೊಂಡ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಹಾಗೆಯೇ ಎಲ್ಲ ತಿಂದ್ಕೊಂಡು ವಿಡಿಯೋಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಕೂಡ ನನಗೆ ನೋಡಿ. ಇವರು ನಮ್ಮ ಅಜ್ಜಿನೂ ಕೂಡ ಪ್ರಸಾದನ ತಿಂದ್ಕೊಂಡು ಕುಂತಿದ್ದಾರೆ. ಹಾಗೆಯೇ ನಮ್ಮ ಮಾಮರ ಮನೆಯಲ್ಲಿ ಒಂದು ನಾಯಿನ ಸಾಕಿದ್ದಾರೆ, ಅದ್ರ ಹೆಸರು ಬಂದು ಚಿಟ್ಟಿ ಅಂತ. ಹಾಗೆ ಚಿಟ್ಟಿ ಜೊತೆ ಎಲ್ಲ ಆಟ ಆಡ್ಕೊಂಡು ಕುಂತಿದ್ದೀವಿ. ಬಂದು ನಮ್ಮ ಅಮ್ಮವ್ರ ಮನೆಗೆ ಬಂದೆ. ನನ್ನ ಮಗಳು ಮಸಾಜ್ ಮಾಡಿಸ್ಕೊತಿದ್ದಾರೆ. ಅಲ್ಲಿ ದೊಡ್ಡಪ್ಪರ ಮನೆ ಅಮ್ಮ ಏನು ಮಾಡಿಸ್ಕೊತಾ ಇದೀಯಮ್ಮ ನೀನು? ವಾಚ್ ತೋರಿಸು, ಎಷ್ಟು ಟೈಮು ನೋಡೋಣ. ಎಷ್ಟಮ್ಮ ಟೈಮು? ಓಹೋ 7:15 ಗಂಟೆ. 9 ಗಂಟೆ ಆಗೈತೆ. ಇವಾಗ ಇವಳಿಗೆ 7:15 ಅಂತೆ. 9. ಏನ್ ಮಾಡಿಸ್ಕೊತಿದ್ದೆ ವರ್ಷಿಣಿ? ಹಾಗೆಯೇ ನಾನು ಕೂಡ ತಲೆಗೆಲ್ಲ ಮಸಾಜ್ ಮಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಲೆನೋವು ಬಂದ್ಬಿಟ್ಟಿತ್ತು. ನೋಡ್ತಾ ಇದ್ರಲ್ಲ ನನ್ನ ಮಗ ನನ್ನ ಮಗಳು ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಇವಾಗ ಟ್ರೆಂಡಿಂಗ್ ಸಾಂಗ್ ಬಂದಿದೆಯಲ್ಲ, ಅದೇ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಅಲ್ಲಿರೋದೇ ಒಂದು, ಅವ್ರು ಆಡ್ತಾ ಇರೋದೇ ಒಂದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಳ್ತಾ ಇದ್ರು. ಹಾಗೆಯೇ ಭಾನುವಾರ ಮಧ್ಯಾಹ್ನ ನನ್ನ ತಮ್ಮ ಐಸ್ ಕ್ರೀಮ್ ತಂದಿದ್ದ. ನಾನು ನನ್ನ ಮಗಳು ಐಸ್ ಕ್ರೀಮ್ನ ತಿಂದ್ಬಿಟ್ಟು ನೆಕ್ಸ್ಟು ನಮ್ಮಮ್ಮ ಚಿಕನ್ನು ಮತ್ತು ಫ್ರೈಯು ಮತ್ತು ಕಬಾಬ್ನ ಮಾಡಿದರು. ಅದನ್ನು ಕೂಡ ಎಲ್ಲ ತಿಂದ್ಕೊಂಡು ಹಾಗೆಯೇ ನೈಟು ನಮ್ಮ ಫ್ರೆಂಡ್ ಅಂದರೆ ಲಕ್ಷ್ಮಿ ಅಕ್ಕ ಅವರು ಬಂದಿದ್ದರು ನೋಡಿ. ಇವರು ನಾನು ಪರಿಚಯ ಆಗಿ 8ರಿಂದ 9 ವರ್ಷನೇ ಆಯಿತು. ನಾವು ಟಿಕ್ಟಾಕಲ್ಲಿ ಫ್ರೆಂಡ್ ಆಗಿದ್ದು ನೋಡಿ. ಎಲೆ ಹಿಡ್ಕೊಂಡು ಸುಣ್ಣನ ಸವರ್ಕೊಳ್ತಿದ್ದಾರಲ್ಲ ಅವರೇ. 8-9 ವರ್ಷನೇ ಆಯಿತು ಅಂತಲೇ ಹೇಳ್ಬೋದು. ನಾವು ಟಿಕ್ಟಾಕಲ್ಲಿ ಫ್ರೆಂಡ್ ಆಗಿತ್ತು. ಇವಾಗಲೂ ಕೂಡ ನಮ್ಮ ಸಂಬಂಧ ಅಷ್ಟೇ ಚೆನ್ನಾಗಿದೆ ನೋಡಿ. ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಹಾಗೆಯೇ ದೇವಸ್ಥಾನದಲ್ಲಿ ಕಡಲೆ ಉಸ್ಲಿ ಕೊಟ್ಟಿದ್ದರು. ಅದನ್ನು ಕೂಡ ಎಲ್ಲ ತಿಂದ್ಕೊಂಡು ನನ್ನ ಮಗಳು ಲಕ್ಷ್ಮಿ ಅಕ್ಕ ಅವರು
ತಿಂಡಿ ತೊಗೊಂಡು ಬಂದಿದ್ದು ಅದನ್ನು ಕೂಡ ತಿನ್ಕೊಂಡು ಕುಂತಿದ್ದಾಳೆ. ಹಾಗೆ ನಾನು ಅವಳ ಜೊತೆ ಮಾತಾಡ್ಕೊಂಡು ಕಡಲೆ ಬಸ್ತಿನ ತಿನ್ಕೊಂಡು ಕೂತಿದ್ದೀನಿ. ನೆಕ್ಸ್ಟ್ ಬಂದು ಸೋಮವಾರ ಆಟ ಬರ್ತದ ಬರಮ್ಮ. ಫೈನಲಿ ಮಾಗಡಿಗೆ ಬಂದ್ವಿ. ಹಾಗೆಯೇ ಬಂದು ಬಸ್ ಸ್ಟ್ಯಾಂಡ್ಗೆ ಬಂದರೆ ಸಖತ್ತು ಜನ, ಬಸ್ಸು ಕಾಯ್ದು ಸಾಕಾಯಿತು. ಫೈನಲಿ ಬಸ್ ಹತ್ಕೊಂಡು ಊರಿಗೆ ಬಂದು ನೆಕ್ಸ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹಾಗೆಯೇ ದೋಸೆಗೆ ಅಂತ ಅಕ್ಕಿನ ನೆನೆಸ್ಕೊಂಡು ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಅಂತ ಅನ್ನನೂ ಕೂಡ ಮಾಡಿಕೊಂಡೆ. ಊರಿಂದ ಬರುವಾಗೇನೆ ಸ್ವಲ್ಪ ಟೊಮೊಟೊ ಗೊಜ್ಜು ಕೂಡ ಬಾಕ್ಸ್ಗೆ ಹಾಕ್ಸ್ಕೊಂಡು ಬಂದಿದ್ದೆ, ಅಲ್ಲಿಗೆ ಹೋಗಿ ಮಾಡೋಕ್ಕಾಗಲ್ಲ ಅಂತ. ಅಮ್ಮ ಏನೋ ತಿಂತಾರದು ಅವಲಕ್ಕಿ. ಚುಬಿ ಓಯ್ ಚುಬಿ. ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಬಂದು ನಾನೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕವರ್ ಮಾಡೋಣ ಅಂತ ಕುಂತ್ಕೊಂಡ್ರೆ ಕವರ್ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ. ಹಾಗೆಯೇ ಬಂದು ಸಂಜೆ 4 ಗಂಟೆಯಿಂದ 4:15 ಒಳಗಡೆ ಮಳೆನೂ ಕೂಡ ಸ್ಟಾರ್ಟ್ ಆಯಿತು. ನೋಡಿ ಯಾವ ರೀತಿ ಮಳೆ ಹುಯ್ದಿದೆ ಅಂತ. ಮಳೆನೂ ಕೂಡ ತುಂಬ ಜೋರಾಗಿ ಹುಯ್ಯಿತು. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಶಿಪ್ಗಳಿಗೆ ಶೇರ್ ಮಾಡಿ, ಮತ್ತು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.